ಚನ್ನಕೇಶವ ಅವರು ಕೂಡ ಇಲ್ಲಿ ಉಪಸ್ಥಿತ, ಅವರಿಗೆ ನಮ್ಮ ಶಾಲೆಯ ಪರವಾಗಿ ಚನ್ನಕೇಶವ ಅವರಿಗೂ ಕೂಡ ಇಲ್ಲಿ ಆಗಮಿಸಿದ ಎಲ್ಲ ಗೋರಿಂಬೆಲೆಯ ನನ್ನೆಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರು ಕೂಡ ಇಲ್ಲಿ ಆಗಮಿಸಿದ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ಮುಖಂಡರುಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಶಿಕ್ಷಕರಾದಂಥ ಇಬ್ಬರು ಮಾಸ್ಟರ್ಗಳಿಗೂ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಪುಟಾಣಿಗಳಿಗೆ ನನ್ನ ನಮಸ್ಕಾರ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಒಂದು ವಿದ್ಯಾರ್ಥಿ ಮಿತ್ರರವರು ಪ್ರತಿಯೊಬ್ಬರಿಗೂ ಒಂದು ಕಿರು ಸಹಾಯನ ಲೆಕ್ಕದಲ್ಲಿ ಅವರು ನೋಟ್ ಪುಸ್ತಕನ ಎಲ್ಲ ಇಟ್ಕೊಡ್ಲನ್ನು ಒಬ್ರಿಗೆ 4 ಪುಸ್ತಕ ಕೊಟ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದ್ದಾರೆ. ಅವರಿಗೆ ಒಂದು ನಮ್ಮ ಕಡೆಯಿಂದ ವಂದನೆಗಳು. ಹಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲಿ, ಈಗ ಮಾಸ್ಟರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ದೊಡ್ಡ ನೋಟ್ ಬುಕ್ ಬೇಕು ಅಂತ ಹೇಳಿದ್ದಾರೆ. ಇದನ್ನ ಅವ್ರ ಗಮನಕ್ಕೆ ತಂದರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ದೊಡ್ಡ ಬುಕ್ಕೇ ಕೊಟ್ಟು ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗೋ ರೀತಿಲಿ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಅವ್ರಿಗೆ ಗಮನಕ್ಕೆ ತರ್ತೀವಿ ಇದನ್ನ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಒಬ್ಬೊಬ್ರು ನಿಂತ್ಕೊಳ್ರಿ. ನೀವೆಲ್ಲ ಹೋಗ್ರಿ, ಹಿಂದೆ ಹೋಗ್ರಿ. ಈ ಕಡೆ ನೋಡಿ, ಈ ಕಡೆ ನೋಡಿ. ಆಗಿದೆ ಬಾರ ಮಂಜ ಬೇಗ ಬಾ. ಅರೆ ಇಲ್ಲ ಒಂದು ತೇಜ, ತೇಜ ಅಂದ್ರೆ ಬಾರಲೇ. ಕೊಡ್ಕೊಳ್ಳಿ ಅಲ್ವಾ? ಹನುಮಂತ, ಒಂದರಲ್ಲಿ ಎಲ್ಲರಿಗೂ ಒಂದೊಂದು ಕೊಟ್ಬಿಡು. ಒಂದೊಂದು ಹಂಗೆ ಇರಲಿ, ಆಮೇಲೆ ಅವ್ರು ಕೊಡ್ತಾರೆ. ಕೊಡಂದ್ರ 5ನೇ ಕ್ಲಾಸ್ ನೋಡು. ಅಣ್ಣ ಸಾಂಕೇತಿಕ ಕೊಡಿ, ಆಮೇಲೆ ಅವರು ಡಿವೈಡ್ ಮಾಡಿ ಕೊಡ್ತಾರೆ ಅಷ್ಟೇ. ಮುಖ ಕೆಳಗಡೆ ಹಿಡ್ಕೊ. ಅಣ್ಣ ಯಾರು ಹೋಗಲ್ಲಿ, ಅವ್ರು ಇವರು ಹತ್ರ ನಿಮಿಷ. ಈ ಕಡೆ ನೋಡಿ, ಹಂಗೆ ಇರಿ. ಆಯ್ತಣ್ಣ, ಒಂದು ನಿಮಿಷ. ಓಕೆ, ನಾನು ಮಾಡ್ತೀನಿ, ಹೇಳ್ತೀನಿ. ನಾನು ಫೋಟೋ ಹೊಡ್ಕೊಂತೀನೋ ಅಂತ ನಾನು
ಇಂದಿನ ಶಾಸಕರು ಎನ್ ಶ್ರೀನಿವಾಸರವರು ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲೇಖನ ಸಾಮಗ್ರಿಗಳನ್ನು, ಎಕ್ಸಸೈಸ್ಗಳನ್ನು ಎಲ್ಲ ಮಕ್ಕಳಿಗೂ ಕೂಡ ತಲುಪುವಂತೆ ಅವರು ಬರಲಿಕ್ಕೆ ಸಮಯದ ಅಭಾವ ಇರೋದರಿಂದ ಸ್ಥಳೀಯವಾದಂಥ ಎಲ್ಲ ಕಾರ್ಯಕರ್ತರುಗಳು, ಆಯಾ ಗ್ರಾಮದ ಕಾರ್ಯಕರ್ತರುಗಳು ಸೇರಿಕೊಂಡು ಆಯಾ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಲಿ ಅಂತೇಳಿ ಎಲ್ಲ ಶಾಲೆಗಳಿಗೂ ಕೂಡ ಕೊಟ್ಟು ಹೋಗಿದ್ದಾರೆ. ಅಂತೆಯೇ ಇಂದು ನಮ್ಮ ಶಾಲೆಯಲ್ಲೂ ಕೂಡ ನಮ್ಮ ಗ್ರಾಮದ ಮುಖಂಡರಾದಂಥ ದೀಪು ಅವರು ಇಂದು ನಮ್ಮ ಶಾಲೆಗೆ ಆಗಮಿಸಿ ಎಲ್ಲ ಗೆಳೆಯರ ಜೊತೆಯಲ್ಲಿ ಹಾಗೆ ನಮ್ಮ ಶಾಲೆಯ ಎಲ್ಲ ಪೋಷಕರ ಒಡಗೂಡಿ ಬಂದು ಈ ಒಂದು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಪಠ್ಯ ಪುಸ್ತಕ ಏನು ಎಕ್ಸಸೈಸನ್ನು ಕೊಡೋದ್ರ ಜೊತೆಯಲ್ಲಿ ಅವರು ಜಾಮಿಟ್ರಿ, ಪೆನ್ಸಿಲ್ಲು, ರಬ್ಬರು, ಮೆಂಡರ್ಗಳನ್ನು ಮಕ್ಕಳಿಗೆ ಉಪಯುಕ್ತವಾಗುವಂಥ ಎಲ್ಲ ಲೇಖನ ಸಾಮಗ್ರಿಗಳನ್ನು ವಿತರಣೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ, ಗ್ರಾಮದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಶಾಲೆಗೆ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಪತ್ರಿಕಾ ವರದಿಗಾರರು ಆದಂತ ವಿಜಯ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಚನ್ನಕೇಶವ ಅವರು ಕೂಡ ಇಲ್ಲಿ ಉಪಸ್ಥಿತ, ಅವರಿಗೆ ನಮ್ಮ ಶಾಲೆಯ ಪರವಾಗಿ ಇಲ್ಲಿ ಆಗಮಿಸಿದ ಎಲ್ಲ ಗೋರಿಂಬೆಲೆಯ ನನ್ನೆಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರು ಕೂಡ ಇಲ್ಲಿ ಆಗಮಿಸಿದ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೇರಕವಾಗಿ ನಾವು ಕೂಡ ನಮ್ಮ ಕೈಲಾದಂಥ ಒಂದು ಸೇವೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಅದೇ ಪ್ರೇರಣೆಯಿಂದ ಇವತ್ತು ದೊಡ್ಡಕರ್ನಹಳ್ಳಿ ಚಿಕ್ಕನ್ಮೇಗೌಡರು ಕುಮದ್ವತಿ ಗ್ರೂಪ್ಸ್ನ ಮಾಲೀಕರಾದವರು ಇವತ್ತು ಗೋರಿಂಬೆಲೆ ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರಿಗೂ ಬಟ್ಟೆ ವಿತರಣೆ ಮಾಡಿ ಅವರ ಒಂದು ಸೇವೆಯನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮ ಶಾಸಕರೇ ಪ್ರೇರಣೆ ಅಂತ ಹೇಳಿ ಅವರು ಕೂಡ ಹೇಳಿ ಮಾಡ್ತಾ ಇದ್ದಾರೆ. ಮಾನ್ಯ ಜನಸ್ನೇಹಿ ಶಾಸಕರಾದಂಥ ಶ್ರೀನಿವಾಸ್ ಸರ್ ಅವರು ಇಲ್ಲಿಗೆ ಬರೋಕ್ಕೆ ಮುಂಚೆಯಿಂದನೂ, ಈ ಕ್ಷೇತ್ರಕ್ಕೆ ಬರೋಕ್ಕೆ ಮುಂಚೆಯಿಂದನೂ ನಮಗೆ ಇದು 4ನೇ ಬಾರಿ ಪುಸ್ತಕ ವಿತರಣೆ ಮಾಡ್ತಾವ್ರೆ. ಅವರ ಒಂದು ಇವತ್ತಿನ ವಿದ್ಯಾರ್ಥಿ ಪ್ರೇಮದಿಂದ ಪ್ರತಿ ವರ್ಷವೂ ಬುಕ್ಕು ವಿತರಣೆ ಮಾಡ್ತಾಯಿದ್ದಾರೆ. ಹಾಗೂ ಎಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ನಮಗೆಲ್ಲ ಅವ್ರು ಮಾಡ್ತಿರೋದಕ್ಕೆ ನಮಗೊಂಥರ ಸ್ಫೂರ್ತಿ. ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ತಾವ್ರೋ ಅದಕ್ಕೆ ನಾವು ಏನಾದರೂ ಕೈ ಜೋಡಿಸಿ ಮಾಡಬೇಕು ಅನ್ನೋದು ಈ ವರ್ಷದಿಂದ ನಾವು ನಮ್ಮ ಕೈಲಾದಂಥ ಸಹಾಯ ಮಾಡಿದ್ದೀವಿ. ಹಾಗೂ ಎಲ್ಲ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಲಿ ಪ್ರತಿಯೊಂದಕ್ಕೂ ನಮಗೆಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತಿನ ಪರಿಸ್ಥಿತಿಲಿ ಯಾವುದೇ ಶಾಸಕರು, ಇಷ್ಟು ವರ್ಷ ಗೆದ್ದಂಥ ಶಾಸಕರು ಎಲ್ಲರೂ ಇರ್ತಿದ್ರು, ಬಟ್ ಯಾವಾಗೂ ಲಭ್ಯ ಇರ್ತಿರಲಿಲ್ಲ. ಇವ್ರು ಪ್ರತಿದಿನ ಕೂಡ ನಮ್ಮ ಅವ್ರ ಕಚೇರಿಯಲ್ಲಿ ಲಭ್ಯ ಇರ್ತಾರೆ. ಹಾಗೂ ನಮ್ಮ ಯಾವುದೇ ಕಷ್ಟ ಸುಖ ಅಂದರೂ ಸ್ಪಂದನೆ ಮಾಡ್ತಾರೆ. ತುಂಬ ನಮಗೆ ಜನಸ್ನೇಹಿ ಅಂತ ಸುಮ್ಮನೆ ಕೊಟ್ಟಿಲ್ಲ ಅವ್ರಿಗೆ, ಅಷ್ಟು ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡಿ ಯಾವುದೊಬ್ಬ ಸಾಮಾನ್ಯ ಕಾರ್ಯಕರ್ತರ ಹೋದರೂ ಕೂಡ ಅವ್ರಿಗೆ ರೆಸ್ಪಾನ್ಸ್ ಮಾಡೋಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ನೆಲಮಂಗಲನ ತುಂಬ ಅಭಿವೃದ್ಧಿ ಮಾಡಿ ನಮ್ಮ ಗ್ರಾಮಕ್ಕೆ ತುಂಬ ಅಭಿವೃದ್ಧಿ ಕೆಲಸ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಇವತ್ತು ಮುನ್ನಡೀತಾ ಇದ್ದೀವಿ. ಈ ಕೆಲಸ ಮಾಡ್ತಾ ಇರೋ ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋರು ಯಾರು ಅಂದರೆ ಬಡ ಮಕ್ಕಳು ಹಾಗೂ ಮಧ್ಯಮ ವರ್ಗದ ಮಕ್ಕಳೇ ಓದ್ತಾ ಇರೋದು. ಯಾರು ಶ್ರೀಮಂತರ ಮಕ್ಕಳು ಯಾರು ಸರ್ಕಾರಿ ಶಾಲೆಗೆ ಬರೋಲ್ಲ. ಅಂಥವ್ರಿಗೆ ಒಂದು ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಾಸಕರು ಪ್ರತಿಯೊಂದು ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಪುಸ್ತಕ ವಿತರಣೆ ಮಾಡಿ ಇದು ಮಾಡಿ ಒಂದು ಬೆಂಬಲ ನೀಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಆಗಲಿ ಅನ್ನೋದು ನಮ್ಮೆಲ್ಲ ಆಶಯ. ನನ್ನ ಹೆಸರು ದೀಪಕ್ ಅಂತೇಳಿ, ಗೋರಿಂಬೆಲೆ ದಾಖಲೆ, ಗುರುನಹಳ್ಳಿ ಗ್ರಾಮದ.